ರುಕ್ಮಿಣಿ ಮಂಜುನಾಥ್ ತಾಯಿ. ಅವಳು ಹುಟ್ಟಿದಾಗಿಂದನೂ ಹಳ್ಳಿನಲ್ಲೇ ಇದ್ದವಳು. ಮಂಜುನಾಥ್ ತೀರೋದ್ಮೇಲೆ ಅವನ ಹೆಂಡತಿ, ಮಕ್ಕಳು, ಸೊಸೆ ಎಲ್ಲರೂ ಸಿಟಿನಲ್ಲಿರ್ತಾರೆ. ರುಕ್ಮಿಣಿ ಮಾತ್ರ ಹಳ್ಳಿನಲ್ಲೇ ಉಳ್ಕೋತಾಳೆ. ಇವಳು ತುಂಬ ಕಿರಿಕಿರಿ, ಹಠಮಾರಿ, ಅವಳದೇ ನಡಿಬೇಕು ಅನ್ನೋಳು. ಹಾಗಾಗಿನೇ ಹಳ್ಳಿನಲ್ಲೇ ಇದ್ದು ಅವಳ ಜೀವನ ಸಾಗಿಸ್ತಾ ಇರ್ತಾಳೆ. ಕೆಲವು ವರ್ಷಗಳ ನಂತರ ಸಿಟಿನಲ್ಲಿರೋ ತನ್ನ ಸೊಸೆ ಮನೆಗೆ ಬರ್ತಾಳೆ. ಇದೇನೇ ಇದು, ಮನೆನೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಲ್ಲ. ಅಲ್ಲ, ಸೊಸೆರು ಅಂತ ಇಬ್ಬರಿದ್ದಾರೆ, ಅವ್ರ ಹತ್ರ ಹೇಳಿ ಮನೆ ದುಗ್ಲು ಹೊಡ್ಸೋಕ್ಕಾಗಲ್ವೇನೆ ನಿನಗೆ? ಒಳ್ಳೆ ಓಡೋಗಿರೋರ್ ಮನೆ ಇದ್ದಾಗಿದೆ ನೋಡು. ಥೂ. ಅದು ಅತ್ತೆ, ಪಾಪ ಅವರೆಲ್ಲ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಮನೆ ಕ್ಲೀನ್ ಮಾಡೋಕ್ಕೆ ಸಮಯನೇ ಸಿಗಲ್ಲ. ಅದಕ್ಕೆ ವಾರದಲ್ಲಿ ಒಂದ್ಸಾರಿ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅತ್ತೆ. ಇದೇನೇ ಹೇಳ್ತಿದ್ಯಾ? ಮನೆ ಸೊಸೆದಿರು ಕೆಲ್ಸಕ್ಕೆ ಹೋಗ್ತಿದ್ದಾರಾ? ನಿನ್ಗೇನು ತಲೆ ಕೆಟ್ಟಿದ್ಯಾನೆ? ಅಲ್ಲ, ನಮ್ಮ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗೋಕ್ಕೂ ಒಂದ್ಸಾರಿ ಯೋಚನೆ ಮಾಡ್ತಿದ್ವಿ. ಆದರೆ ನಿನ್ನ ಸೊಸೆದಿರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತಿದ್ಯಲ್ಲೇ. ಅಯ್ಯೋ ಅತ್ತೆ, ಇದೇನು ಹೇಳ್ತಿದ್ದೀರಾ? ಅತ್ತೆ, ನಮ್ಮ ಕಾಲ ಬೇರೆ, ನಿಮ್ಮ ಕಾಲ ಬೇರೆ. ಇವಾಗ ಮಕ್ಕಳು ಕಾಲನೂ ಬೇರೆ ಅತ್ತೆ. ಓಹೋ, ನೀನು ಈ ಕಡೆ ಬಂದು ಈ ಸಿಟಿ ನೀರೆಲ್ಲ ಕುಡಿದು ನನಗೆ ಎದುರು ಮಾತಾಡೋದು ಕಲ್ತಿದ್ಯಾ ಅಲ್ವಾ? ಅದಕ್ಕೆನಾ ಇಷ್ಟೆಲ್ಲ ನಾಲ್ಗೆ ಹರಿಬಿಡ್ತಿದ್ಯಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ, ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗೆ ಮಾತಾಡಲ್ಲ. ನೋಡು ಯಶೋದ, ಬೇರೆಯವರೆಲ್ಲ ಹೇಗಿದ್ದಾರೋ ನನಗೆ ಬೇಕಾಗಿಲ್ಲ. ಆದರೆ ನಮ್ಮ ಮನೇಲಿ ನಾನು ಹೇಳ್ದಾಗೆ ಇರಬೇಕು. ಇವತ್ತು ನಿನ್ನ ಸೊಸೆದಿರ ಮನೆಗೆ ಬರಲಿ, ಗ್ರಹಚಾರ ಬಿಡಿಸ್ತೀನಿ ಇಬ್ಬರಿಗೂ. ರುಕ್ಮಿಣಿ ತುಂಬಾ ಜೋರು, ಯಾವಾಗಲೂ ನಂದೇ ಮಾತು ನಡಿಬೇಕು ಅನ್ನೋಳು. ಹಾಗಾಗಿನೇ ಯಶೋದಗೆ ತನ್ನ ಅತ್ತೆ ಕಂಡ್ರೆ ತುಂಬಾ ಭಯ. ಯಾವತ್ತೂ ಎದುರು ಮಾತಾಡ್ದವಳೇ ಅಲ್ಲ. ಅತ್ತೆ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಸುಮ್ಮನಾಗಿರ್ತಿದ್ಲು. ಹಾಗೇನೆ ಇವತ್ತು ಕೂಡ ರುಕ್ಮಿಣಿ ಏನು ಹೇಳ್ತಾಳೋ ಎಲ್ಲ ಮಾತಿಗೂ ಸುಮ್ಮನೆ ತಲೆ ಆಡಿಸ್ತಾಳೆ. ಸಂಜೆ ಅಷ್ಟರಲ್ಲಿ ಕೆಲಸಕ್ಕೆ ಅಂತ ಹೋಗಿರೋ ಮೊಮ್ಮಕ್ಕಳು, ಸೊಸೆದಿರು ಎಲ್ಲರೂ ಮನೆಗೆ ವಾಪಸ್ ಬರ್ತಾರೆ. ರುಕ್ಮಿಣಿ ಹೇಗೆ ಅನ್ನೋದು ಅವರಿಗೂ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಓಹೋ, ರಾಜ ರಾಣಿ ಎಲ್ಲರೂ ಭಾರಿ ಖುಷಿಯಿಂದ ಮನೆಗೆ ಬರ್ತಿದ್ದೀರಾ? ಅಜ್ಜಿ, ನೀವು ಯಾವಾಗ ಬಂದ್ರಿ? ನಾನು ಯಾವಾಗಾದರೂ ಬರಲಿ, ನಿಮ್ಮ ಬಟ್ಟೆ ಮಾಡ್ಕೊಂಡಿರೋ ಅವತಾರ ಏನಿದೆಲ್ಲ? ಹಳ್ಳಿ ಸೊಸೆರಾಗಿ ಹೀಗೇನಾ ನಿಮ್ಮ ಶಿಸ್ತು? ಅಲ್ಲ, ನಾನು ಸೊಸೆ ಆದಾಗ 13 ವರ್ಷ ನನಗೆ. ಆದರೂ ನನ್ನ ಅತ್ತೆ ಅವಾಗಲೇ ನನಗೆ ಸೀರೆ ಉಟ್ಕೊಳ್ಳೋಕೆ ಹೇಳ್ತಿದ್ರು. ಆದರೆ ನೀವು ಹೀಗೆ ಪ್ಯಾಂಟು ಶರ್ಟು ಅಂತೆಲ್ಲ ಹಾಕೊಂಡು ತಿರುಗಾಡ್ತಿದ್ದೀರಲ್ಲ, ಸ್ವಲ್ಪನೂ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಅಯ್ಯೋ, ಅದು ಅತ್ತೆ, ಅವ್ರು ಮಾಡೋ ಕೆಲಸನೇ ಹಾಗೆ. ಸೀರೆ ಎಲ್ಲ ಉಟ್ಕೊಂಡು ಹೋದರೆ ಎಲ್ಲರೂ ನೋಡಿ ನಗ್ತಾರೆ. ನೀನು ಬಾಯಿ ಮುಚ್ಚು. ನಿನಗೆ ಸೊಸೆದಿರನ್ನ ಹೇಗೆ ಸಂಭಾಳಿಸ್ಬೇಕು, ಅವ್ರನ್ನ ನಮ್ಮ ಹಿಡಿತದಲ್ಲಿ ಹೇಗೆ ಇಟ್ಕೋಬೇಕು ಅಂತಲೇ ಗೊತ್ತಿಲ್ಲ. ಅದು ಏನು ಅಂತ 2 ಮಕ್ಳಿಗೆ ತಾಯಿ ಆಗಿದೆಯೋ ಏನೋ. ಇನ್ನು ನೀವು ನೋಡಿ, ನಾಳೆಯಿಂದ ನೀವಿಬ್ರು ಎಲ್ಲಿಗೂ ಹೋಗೋದು ಬೇಡ. ಬಾಯಿ ಮುಚ್ಕೊಂಡು ಮನೇಲೇ ಬಿದ್ದಿರಿ. ಮನೇಲಿರೋ ಗಂಡು ಮಕ್ಕಳು ದುಡಿತಾರೆ, ಸಾಕದೇ ನಿಮಗೆ. ಅದು ಅತ್ತೆ, ನೋಡು, ಇವಾಗಲೇ ಒಂದ್ಸಾರಿ ಹೇಳಿದ್ದೀನಿ ಬಾಯಿ ಮುಚ್ಕೊಂಡಿರು ಅಂತ. ಮತ್ತೆ ನನ್ನ ಹತ್ರ ಹೇಳ್ಸ್ಕೋಬೇಡ ನೀನು. ನನ್ನ ಮನೇಲಿ ನನ್ನ ಮಾತಿಗೆ ಯಾರಾದರೂ ವಿರುದ್ಧ ಮಾತಾಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಅಮ್ಮ ಪ್ರೀತಿ, ಜ್ಯೋತಿ, ನೀವಿಬ್ರು ಅತ್ತೆ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಅತ್ತೆ ಸ್ವಲ್ಪ ದಿನ ಇರ್ತಾರೆ, ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಶೋದಾ, ಏ ಯಶೋದಾ, ಅದೇನೇ ಗೊಣಗ್ತಿದ್ಯಾ? ಬಾರಿ ಇಲ್ಲಿ ಬೇಗ. ಹಾ ಅತ್ತೆ, ಬಂದೆ. ರುಕ್ಮಿಣಿ ಮನೆಗೆ ಬಂದಾಗಿಂದನೂ ತನ್ನ ಸೊಸೆಗೆ, ಮೊಮ್ಮಕ್ಕಳಿಗೆ ಎಲ್ರಿಗೂ ಕಾಟ ಕೊಡ್ತಾನೆ ಇರ್ತಾಳೆ. ಯಾವಾಗಲೂ ಅವಳದೇ ಆಗಬೇಕು ಅನ್ನೋ ಮುಂಡಿತನ. ಯಶೋದ, ನನ್ನ ಕಾಲು ತುಂಬ ನೋಯ್ತಿದೆ ಕಣೆ, ಸ್ವಲ್ಪ ಹೊತ್ತು ಕಾಲು ಹೊತ್ತು. ಹಾಂ, ಮತ್ತು ನನಗೆ ನಿದ್ದೆ ಬಂತು ಅಂತ ನಿನಗೆ ನಿದ್ದೆ ನೆಪ ಮಾಡ್ಕೊಂಡು ಹೋಗ್ಬಿಡ್ಬೇಡ. ಕಾಲು ಹೊತ್ತೋದು ನಿಲ್ಲಿಸಿದ್ರೆ ನನಗೆ ಎಚ್ಚರ ಆಗುತ್ತೆ, ಗೊತ್ತು ತಾನೆ ನಿನಗೆ? ಛೇ, ಈ ಮುದುಕಿಗೆ ಎಷ್ಟು ದಿಮಾಗ್ ನೋಡಕ್ಕ. ವಯಸ್ಸಾಗಿರೋ ನಮ್ಮ ಅತ್ತೆ ಕೈನಲ್ಲಿ ಕಾಲು ಹೊತ್ತಿಸ್ಕೊಳ್ತಿದ್ದಾರೆ. ಪಾಪ ಅತ್ತೆ, ಇಷ್ಟು ದಿನ ಆದರೂ ಒಂದಿನೂ ನಮ್ಮಿಬ್ಬರ ಹತ್ರನೇ ಏನೂ ಕೆಲಸ ಮಾಡಿಸ್ಕೊತಿರ್ಲಿಲ್ಲ. ಹೌದು ಕಣೆ ಪ್ರೀತಿ, ಹೇಗಾದರೂ ಮಾಡಿ ಈ ಮುದುಕಿನ ಮನೆಯಿಂದ ಓಡಿಸ್ಬೇಕು. ಇಲ್ಲ ಅಂದರೆ ಪಾಪ ಅತ್ತೆನ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಅತ್ತೆ ಜೊತೆಗೆ ನಮ್ಮನ್ನು ನೆಮ್ಮದಿಯಾಗಿರೋಕೆ ಬಿಡಲ್ಲ. ಅದೇನ್ರೆ ಅಲ್ಲೇ ನಿಂತ್ಕೊಂಡು ಗುಸು 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 ಅಂತಿದ್ದೀರಲ್ಲ, ಬಂದ್ರೆ ಇಲ್ಲಿ. ಏನಜ್ಜಿ? ಅದು ಏನಿಲ್ಲ ಕಣೆ, ವಾತಾವರಣ ಚೇಂಜ್ ಆಗಿದ್ಕೋ ಏನೋ ನನಗೆ ನಿದ್ದೆನೇ ಬರ್ತಿಲ್ಲ. ಅದಕ್ಕೆ ಒಂದು ಹಾಡು ಹೇಳು ನೋಡೋಣ. ಏನು ಹಾಡ? ಅಯ್ಯೋ ಅಜ್ಜಿ, ನನಗೆ ಹಾಡೆಲ್ಲ ಹೇಳೋಕೆ ಬರಲ್ಲ.
ಬೇಕಾದ್ರೆ ಒಂದು ಕತೆ ಹೇಳ್ತೀನಿ. ಸರಿ ಸರಿ, ಯಾವುದೋ ಒಂದು ಹೇಳು ನೋಡೋಣ. ಅತ್ತೆ ಯಾವಾಗಲೂ ಹೇಳ್ತಿರ್ತಾರೆ ಈ ಅಜ್ಜಿಗೆ ಹಾರರ್ ಸ್ಟೋರಿ ಅಂದರೆ ತುಂಬ ಭಯ ಅಂತ. ಇವತ್ತು ಹಾರರ್ ಸ್ಟೋರಿ ಹೇಳಿ ರಾತ್ರಿ ಎಲ್ಲ ಜಾಗರಣೆ ಮಾಡಿಸಿ ನಾಳೆ ಬೆಳಗ್ಗೆ ಮನೆಗೆ ಓಡಿಸ್ಬೇಕು ಹೇಗಾದರೂ ಮಾಡಿ. ಇಲ್ಲ ಅಂದರೆ ಪಾಪ ಅತ್ತೆಗೆ ದಿನಾಲೂ ಕಿರಿಕಿರಿ ಮಾಡ್ತಾನೆ ಇರ್ತಾರೆ. ಒಂದಾನೊಂದು ಊರು. ಆ ಊರಲ್ಲಿ 5 ಜನ ಇರೋ ಒಂದು ಫ್ಯಾಮಿಲಿ ಇರುತ್ತೆ. ತಾಯಿ, ಅವರಿಬ್ರು ಗಂಡ್ಮಕ್ಳು, 2 ಸೊಸೆದಿರು. ಅದೇ ಮನೆಗೆ ಒಂದು ಅಜ್ಜಿ ಬರ್ತಾರೆ. ಆ ಅಜ್ಜಿಗೆ ತುಂಬಾನೇ ದುರಂಕಾರ. ಯಾವಾಗಲೂ ನಂದೇ ನಡಿಬೇಕು ಅಂತ ಅಹಂಕಾರ. ಇದೇ ಅಹಂಕಾರದಿಂದಾನೇ ಆ ಮನೇಲಿರೋ ಸೊಸೆದಿರಿಗೆ, ಮೊಮ್ಮಕ್ಕಳಿಗೆ, ಮನೇಲಿರೋರು ಎಲ್ರಿಗೂ ತುಂಬಾನೇ ಕಾಟ ಕೊಡೋಕೆ ಶುರು ಮಾಡ್ತಾಳೆ. ಅದೇ ಕಾಟದಿಂದಾನೇ ಪಾಪ ಅವ್ರ ಮನೇಲಿರೋರೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಆ ಮನೆಯವರೆಲ್ಲ ಒಂದು ನಿರ್ಧಾರ ಮಾಡ್ತಾರೆ. ಅಜ್ಜಿ ಕೊಟ್ಟಿರೋ ಕಾಟಕ್ಕೆ ಅಜ್ಜಿ ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಎಲ್ಲರೂ ಮತ್ತೆ ಭೂತಗಳಾಗಿ ಅದೇ ಮನೆಗೆ ಬರ್ತಾರೆ. ಆ ಮೂಲೆ ಈ ಮೂಲೆ, ಮೇಲೆ ಕೆಳಗೆ ಎಲ್ಲಿ ನೋಡಿದ್ರು ಬಂದು ಅಜ್ಜಿಗೆ ಕಾಟ ಕೊಡೋಕೆ ಶುರು ಮಾಡ್ತಾರೆ. ಅಜ್ಜಿ ತಲೆನ ಕಚಕಚ ಅಂತ ತಿಂದು ರಕ್ತನ ಕಟಕಟ ಅಂತ ಕುಡಿಯೋಕೆ ಶುರು ಮಾಡ್ತಾರೆ. ಏನೇ ಹೇಳ್ತಿದ್ಯಾ? ನಿದ್ದೆ ಮಾಡೋ ಕತೆ ಹೇಳು ಅಂದರೆ ನಿದ್ದೆ ಬರ್ದೇ ಇರೋ ಹಾಗೆ ಮಾಡ್ತಿದ್ಯಲ್ಲೇ ನೀನು. ಅಯ್ಯೋ ಅಜ್ಜಿ, ಯಾಕೆ ಹೀಗೆ ಹೇಳ್ತಿದ್ರಾ? ಕತೆ ಮುಂದೆ ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ. ನೀವು ಒಳ್ಳೆ ನಿದ್ದೆ ಬರೋ ಕತೆ ಹೇಳಿದ್ರೆ ನಿದ್ದೆ ಬರಲ್ಲ ಅಂತ ನನಗೆ ಬೈತಿದ್ದೀರಲ್ಲ. ಅಯ್ಯೋ ಸಾಕು, ಸುಮ್ಮನೆ ಹೋಗಿ. ನನಗೆ ಯಾವ ಕತೆ ಹೇಳೋದು ಬೇಡ ನೀನು. ಯಶೋದ, ಇವತ್ತು ನೀನು ಇಲ್ಲೇ ನನ್ನ ಪಕ್ಕದಲ್ಲೇ ಮಲ್ಕೊಳ್ಳೆ. ಅಯ್ಯೋ ಅಜ್ಜಿ, ಪಾಪ ಅತ್ತೆಗೆ ಮೊದಲೇ ಆಗಲ್ಲ. ಅವ್ರು ಹೋಗಿ ರೆಸ್ಟ್ ಮಾಡಲಿ. ನಾನು ಮತ್ತೆ ಪ್ರೀತಿ ನಿಮ್ಮ ಅಕ್ಕಪಕ್ಕನೇ ಮಲ್ಕೋತೀವಿ. ಇವಳು ಹೇಳ್ತಿರೋದು ಸರಿ ಇದೆ. ವಯಸ್ಸಾಗಿರೋ ನನ್ನ ಸೊಸೆನ ಪಕ್ಕದಲ್ಲಿ ಮಲ್ಸ್ಕೊಳ್ಳೋಕ್ಕಿಂತ ಇವರಿಬ್ರನ್ನ ಅಕ್ಕಪಕ್ಕ ಮಲ್ಸ್ಕೊಳ್ಳೋದು ಒಳ್ಳೆಯದು. ಸರಿ ಸರಿ, ಇವತ್ತು ನೀವಿಬ್ರು ಇಲ್ಲೇ ನನ್ನ ಪಕ್ಕನೇ ಮಲ್ಕೊಳ್ಳಿ. ಜ್ಯೋತಿ, ಪ್ರೀತಿ ಇಬ್ರು ಏನೋ ಒಂದು ಪೂಸಿ ಹೊಡೆದು ಅಜ್ಜಿ ಜೊತೆನೇ ಮಲ್ಕೊಳ್ತಾರೆ. ರಾತ್ರಿ ಸುಮಾರು 1 ಗಂಟೆ ಆಗಿರುತ್ತೆ. ಆವಾಗ ರುಕ್ಮಿಣಿಗೆ ಎಚ್ಚರ ಆಗತ್ತೆ. ಕಣ್ಣು ಬಿಟ್ಟು ನೋಡಿದ್ರೆ ರುಕ್ಮಿಣಿ ಯಾರೂ ಇಲ್ಲದೆ ಇರೋ ಟೆರೆಸ್ ಮೇಲೆ ಹೋಗಿ ಮಲಗಿರ್ತಾಳೆ. ಆದರೆ ರಾತ್ರಿ ರೂಮಲ್ಲೇ ಮಲಗಿದ್ದೋಳು ಅಲ್ಲಿಗೆ ಹೇಗೆ ಹೋದ್ಲು? ಅಯ್ಯೋ ದೇವ್ರೆ, ರಾತ್ರಿ ನಾನು ಕೋಣೆನಲ್ಲೇ ಮಲಗಿದೆ. ಆದರೆ ಇದೇನಿದು, ಇವಾಗ ಇಲ್ಲಿದ್ದೀನಿ. ಅದು ಅಲ್ಲದೆ ಇದೇನು ಈ ಥರ ಸೌಂಡ್ ಬೇರೆ ಬರ್ತಾ ಇದೆ. ಯಾರು ನಗ್ತಾ ಇದ್ದಾರೆ? ಯಾರದು? ಯಾರು ನಗ್ತಾ ಇರೋದು? ಅಯ್ಯೋ ದೇವ್ರೆ, ಇದೇನಾಗ್ತಿದೆ ಇಲ್ಲಿ? ಯಾರದು? ಯಾರು? ಯಾಕೆ ಹೀಗೆ ನಗಾಡ್ತಿದ್ದೀರಾ? ಯಾರು ನೀವೆಲ್ಲ? ಯಾರು ನೀವೆಲ್ಲ? ಏನಜ್ಜಿ, ಇಷ್ಟು ಬೇಗ ನನ್ನ ಮರ್ತ್ಬಿಟ್ಯಾ? ನನ್ನ ಮರ್ತ್ಬಿಟ್ಯಾ ಅಜ್ಜಿ? ಬೆಳಗ್ಗೆಯಿಂದ ನಮ್ಮ ಜೊತೆನೆ ಮಾತಾಡ್ತಾ ಇದೆಯಾ, ಆದರೂ ನಾವೆಲ್ಲ ಮರ್ತೋದ್ವಾ ಅಜ್ಜಿ? ನಾನು ಜ್ಯೋತಿ, ನನ್ನ ಪಕ್ಕ ಇರೋದು ಪ್ರೀತಿ, ಲವಕುಶ ನಿಮ್ಮ ಮೊಮ್ಮಕ್ಕಳು. ಅಯ್ಯಯ್ಯೋ, ಯಾಕ್ರೋ ಹೀಗೆಲ್ಲ ಮಾತಾಡ್ತಿದ್ರ? ಯಾಕ್ರೋ ಹೆದರಿಸ್ತಿದ್ದೀರ ನನ್ನ? ನಾವಿರೋದೇ ಹೀಗೆ. ನೀನು ಬೆಳಗ್ಗೆ ನೋಡಿದ್ದು ನಮ್ಮನ್ನಲ್ಲ, ನಾವಿವಾಗಿದ್ದೀವಲ್ಲ ಇದೇ ಸತ್ಯ. ನಾವು ತೇರೋ ಭೂತಗಳು. ಈ ಮನೆಯಲ್ಲಿರೋ ಪ್ರತಿಯೊಬ್ಬರು ಹಾಗೆ. ನಾಳೆಯಿಂದ ನೀನು ನಮ್ಮಲ್ಲೊಬ್ಳಾಗ್ತೀಯ. ಅಯ್ಯೋ ದೇವ್ರೆ, ಏನ್ರೋ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಬಿಟ್ಬಿಡ್ರು ದಯಮಾಡಿ. ಬಿಡ್ತೀವಿ. ಇವತ್ತು ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡು. ನಾಳೆಯಿಂದ ನೀನು ನಮ್ಮಲ್ಲೊಬ್ಳು. ನಿನ್ನ ತಲೆನ ಕಚ ಅಂತ ತಿಂದು ನಿನ್ನ ರಕ್ತನ ಗಟಗಟ ಅಂತ ಕುಡಿತೀವಿ. ನಿನ್ನ ಮಾಂಸ ಮುದ್ದೆನ ಎಲ್ಲರೂ ಕಿತ್ಕೊಂಡು ತಿಂತೀವಿ. ಆಮೇಲಿಂದ ನೀನು ನಮ್ಮಲ್ಲಿ ಒಬ್ಳು. ಈ ಮನೆಗೆ ಬಂದಿರೋ ಯಾವ ವ್ಯಕ್ತಿನೂ ವಾಪಸ್ ಹೋಗಿಲ್ಲ. ವಾಪಸ್ ಹೋಗೋಕೆ ನಾವು ಬಿಡೋದು ಇಲ್ಲ. ಇವತ್ತೇ ರಾತ್ರಿ ನಿನಗೆ ನೆಮ್ಮದಿಯಾಗಿ ನಿದ್ದೆ ಮಾಡು. ನಾಳೆ ರಾತ್ರಿ ಅಷ್ಟೊತ್ತಿಗೆ ನಮ್ಮಲ್ಲಿ ನೀನೊಬ್ಳಾಗಿರ್ತೀಯ. ರುಕ್ಮಿಣಿಗೆ ಆ ಮಾತುಗಳೆಲ್ಲ ಕೇಳಿಸ್ಕೊಂಡು ಟೆನ್ಷನಿಗೇನೆ ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತಾಳೆ ಪಾಪ. ಮಾರನೇ ದಿನ ರುಕ್ಮಿಣಿ ಕಣ್ಬಿಟ್ಟು ನೋಡಿದಾಗ ಎಲ್ಲೆಲ್ಲಿ ಮಲಗಿದ್ರೋ ಅಲ್ಲಲ್ಲೇ ಇದ್ರು. ರುಕ್ಮಿಣಿ ರಾತ್ರಿ ನಡೆದಿದ್ದೆಲ್ಲ ನೆನ್ಪು ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ಊರಿಗೆ ಹೊರಟಿರ್ತಾಳೆ. ಅಲ್ಲ ಅತ್ತೆ, ಬಂದು 1 ದಿನನೂ ಆಗಿಲ್ಲ, ಅಷ್ಟು ಬೇಗ ಹೊರಟಿದ್ದೀರಲ್ಲ. ಇನ್ನು 1 ವಾರ ಇಲ್ಲೇ ಇದ್ದು ಹೋಗೋದಲ್ವಾ? ನಮಗೂ ಬೇಜಾರು, ನಿಮಗೂ ಬೇಜಾರಾಗುತ್ತೆ. ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗಿ.
ಹೌದು ಅಜ್ಜಿ, ನೀವಿಲ್ಲದೆ ಹೇಗಿರೋದು ಹೇಳಿ. ನಾನು ಇವತ್ತೊಂದು ಹೊಸ ಕತೆ ಹೇಳ್ತೀನಿ. ಪ್ಲೀಸ್ ಅಜ್ಜಿ, ಒಂದು ವಾರ ಇಲ್ಲೇ ಇದ್ದೋಗಿ. ಹೌದಜ್ಜಿ, ಇವತ್ತು ಒಂದು ರಾತ್ರಿ ಇರಿ. ನಾಳೆಯಿಂದ ನೀವೇ ಹೋಗೋಕೆ ಮನಸ್ಸೇ ಪಡಲ್ಲ, ಇಲ್ಲೇ ಇದ್ಬಿಡ್ತೀರಾ. ಅಯ್ಯೋ ದೇವ್ರೆ, ಇವತ್ತು ಒಂದು ರಾತ್ರಿ ಇಲ್ಲೇ ಇದ್ರೆ ನನ್ನ ಭೂತಗಳ ಜೊತೆ ಸೇರ್ಸ್ಕೊಂಡ್ಬಿಡ್ತಾರೆ. ಮೊದಲು ಇಲ್ಲಿಂದ ಹೊರಟೋಗ್ಬೇಕು. ಅದು ಹಾಗಲ್ಲ ಯಶೋದ, ಯಾಕೋ ತುಂಬ ಬೇಗ ಬರೋಕೆ ಹೇಳಿದ್ದಾರೆ. ಫೋನ್ ಬೇರೆ ಮಾಡಿದ್ರು. ಅದಕ್ಕೆ ಇನ್ನೊಂದು ದಿನ ಯಾವತ್ತಾರು ಬರ್ತೀನಿ ಆಯ್ತಾ. ನಾನಿನ್ನು ಹೊರಡ್ತೀನಿ, ಹೊತ್ತಾಯ್ತು. ಯಾರು ಎಷ್ಟೇ ಒತ್ತಾಯ ಮಾಡಿದ್ರು ರುಕ್ಮಿಣಿ ಮಾತ್ರ ಸಿಟಿನಲ್ಲಿ ಇರ್ದೇನೆ ಹಳ್ಳಿ ಮನೆಗೆ ಹೋಗ್ತಾಳೆ. ಪಾಪ. ಅಂತೂ ಇಂತೂ ಜ್ಯೋತಿ ಮತ್ತು ಪ್ರಿಯಾ ಸೇರಿಕೊಂಡು ಅಜ್ಜಿನ ಏನೇನೋ ಡ್ರಾಮಾ ಮಾಡಿ ಹಳ್ಳಿಗೆ ಓಡಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾಯಿದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.